ನಾನು ನಿನ್ನ ಹಾಲು ಕುಡ್ದಿಲ್ಲಮ್ಮ. ಆಕಿ ಹಾಲು ಕುಡಿಯಾಕ ನಿಮ್ಮವ್ವ ಅವಳ ನಿಮ್ಮವ್ವೇ ಯಪ್ಪ ಕೊಂದೆಯ ತಂದೆ ಎನ್ನ ಕಂದನ ಎನ್ನ ಪ್ರೇಯಸಿಯ ನಿನ್ನ ಮಡದಿಯ ಮಾಡಿಕೊಂಬ ಹಂಬಲದಿಂದ ನೀ ನನ್ನ ಕೊಂದೆಯ ತಂದೆ ಕೊಂದೆಯ. ಏನು ಸಾಹಿತ್ಯ ಬದ್ಧವಾಗಿ ಮಾತಾಡ್ತಾನೆ ನೋಡ್ರಿ ಇವ. ಈ ಹುಡುಗಿ ಯಾಕಲ್ಲ ನಿನ್ನ ಪ್ರೇಯಸಿ ಅಂತಾಳ? ನಾನ್ಯಾಕೆ ನಿಮ್ ಪ್ರೇಯಸಿ ಆಗ್ಲಿ? ಇವ ಕಟ್ಕೋಬೇಕಂತಾನೆ ನಿಂತದಿನ್ ನನ್ನ. ಅಯ್ಯೋ ವಾಸಣ್ಣ ನಿನಗೆ ಅಷ್ಟು ತಿಳಿವಲ್ದೇನ? ಅಣ್ಣ ಅಗ್ರಜ. ಹೌದಾ? ಅಯ್ಯೋ ಈಶ ಮಹೇಶ ನಾಯಕ ಈ ವಾಸುವಿಗೆ ವನವಾಸ ತಂದೊಡ್ಡೆಯ. ಎಲೆ ಹೆಣ್ಣು ಮಾಯೆ, ತಂಗಿಯಾದ ಮಾಯೆ, ತಾಯಿಯಾದ ಮಾಯೆ, ಮುಂದಾದರೂ ನನ್ನ ಮಡದಿಯಾಗು ಮಾಯೆ. ನಿನ್ನ ನಂಬಿ ಕೆಟ್ಟನಲ್ಲೇ ಕೆಟ್ಟನಲ್ಲೇ ಹೆಣ್ಣು ಮಾಯೆ ಹೆಣ್ಣು ಮಾಯೆ. ಮಗರೀವ ಸಾಕ್ಷಾತ್ ವೇಮಣ್ಣನ ಅವತಾರ ತಾಳದಲ್ರಿ ಇವ. ಮಗನ ಸಾಧ್ವಿ ಮಲ್ಲಮ್ಮನಂತ ಲಾವಣ್ಯನ ಮೇಲೆ ಮನಸ್ಸು ಮಾಡಿ ಯಾವ ನಾಟಕ ಹೋಗ್ಬೇಕಂತ ಮಾಡಿ ಏನಲ್ಲವಿ ನಿನ್ನ ಮಗಳು ವಯಸ್ಸಿಗೆ ಬಂದಿರ ಸೊಸಿನ ಲಾವಿ ಅಂತೀಯಲ್ಲೋ. ನಿನ್ನ ಜನ್ಮ ನನ್ನ ಧಿಕ್ಕಾರ ಇಲ್ಲಿ ಧಿಕ್ಕಾರ. ಇವ ಲಾವಿ ಲಾವಿ ಅಂತಾನೆ ಜೋಳ ಸುರಿಸ್ತಾನ. ಇವ ಮಗಳ ವಯಸ್ಸು ಅಂತಾನೆ ಜೋಳ ಸುರಿಸ್ಕಂತಾನ ಹತ್ರ ಬರ್ತಾನ. ಈ ಅಪ್ಪ ಮಕ್ಳಿಗೆ ಮಧ್ಯೆ ನಾವ್ ಯುದ್ಧ ಮಾಡಂಗಿಲ್ಲ. ಮೊದ್ಲು ಹಾಲಿನ ರೊಕ್ಕ ಕೊಟ್ರೆ ನಾವ್ ಹೋಗ್ಬೇಕು. ಹಾಲಿನ ರೊಕ್ಕ? ಹಾ ರೊಕ್ಕ ತಿರ್ಗಾ ಅಲ್ಲಿಗೆ ಬರ್ಬೇಕು. ಏನ ಒಂದು ಕೆಲಸ ಮಾಡ, ನಿನ್ನ ಹಾಲಿನ ರೊಕ್ಕ ಇದ್ಕ ಈ ನನ್ನ ಮಗ ಮನೆಯಾಗಿದ್ದಾಗ ನಮ್ಮ ಮನೆಗೆ ಬರ್ಬೇಡ ಹಾಲು ತಗೊಂಡಿಲ್ಲ. ಯಾಕಂದ್ರ ಆ ನನ್ನ ಮಗ ಕಾಂಗ್ರೆಸ್ ಮೆಟ್ಟಿಗೆ ಹೊತ್ತು ಬಿಟ್ಟದ. ಸೀರೆ ಕಟ್ಟು ಸಾಕ ಲವ್ 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 ಅಂತ ಶುರು ಮಾಡ್ತಾನ ಮಗ. ನಾನೇ ಸೀರೆ ಹಾಕೊಂಡ್ ಬಂದೀನಿ. ಅವ್ರು ಇಲ್ದಾಗ ಮನೆಗೆ ಬಾ. ಯಾಕ ನೀನ್ ಜೋಳ ಸುರ್ಸಕೇನ? ಈ ರೊಕ್ಕ ತಗೊಂಡ ಅವ್ರು ಇಲ್ದಾಗ ಮನೆಗೆ ಬಾ. ನಂತರ ಚಿಲ್ರಿ ಇಲ್ವಲ್ಲ ಮತ್ತ? ಚಿಲ್ರಿ ಚಿಲ್ರಿ ಯಾಕೆ ಬೇಕಾ? ನಂದು ನಿನ್ನ ಮೇಲೆ ಇದ್ರೆ ಎಲ್ಲೂ ಹೋಗಲ್ ಬಿಡ. ಏನದು ಮ್ಯಾಲೆ ಇರೋದು? ಹಂಗಂದೇನ ನಾ ಏನ ಅನ್ಕೊಂಡ್ಬಿಟ್ಟೆ ನೋಡು. ಕಲಿಯುಗದ ಕರ್ಣ ಇವನು ಬಿಟ್ಟ ನೋಡು. ಚಿಲ್ಲರ್ 60 ರೂಪಾಯಿನ ಹಳೆ ಚಿಲ್ಲರ್ ಹಳೆ ಚಿಲ್ಲರ್. ಹೌದಪ್ಪ ಮಗನ, ನಾವು ಚಿಲ್ಲರ ಇದ್ದೀವಿ. ನಿನ್ನ ನಾಲ್ಗಿನ ಬಾಳಿ ಬಿಟ್ಟೆ ಮಾತಾಡಲಿ ಮಗನ. ನೀನ ನೋಡು ಬಂದ ಇದಿ ಬಂದ. ನೀವಿಬ್ರು ಅಪ್ಪ ಮಗ ಇದ್ದೀರಲ್ಲ, ಬಾಳ ಟೋಕ್ ಇದ್ದೀರಾ. ನಿಮಗ್ ಟೋಕ್ ಅಂತಲ್ಲ, ಬಾಳ ಕಳ್ರೆ ಇದ್ದೀರಿ ನೀವು. ಹೆಣ್ಮಕ್ಳು ನೋಡಿದ್ರೆ ಸಾಕು ಸೆರಗಿಟ್ಕೊಂಡು ಹೋಗ್ತಿರದೆ ಸುಮ್ನೆ. ಕೇಳೋರ್ ಯಾರು ಇಲ್ಲೇ ನಿಮ್ಗ? ಅದು ಸರಿನೇ. ಇನ್ನು ಯಾಕೆ ಬಿದ್ದಿಲ್ಲ ಅನ್ಸುತ್ತೆ ನೀವು. ನೀನ್ ಅದು ನೋಡಾಕೆ ನಿಂತಿದ್ಯಾ ಇಲ್ಲಿ? ಅಂದ್ರ ನೀನ್ ತಕ್ಕೊಂಡೇ ನಿಂತು ಬಿಟ್ಟು ತಕ್ಕೊಂಡೇ ನಿಂತು ಬಿಟ್ಟಿದ್ದೀನಿ. ಏನ್ ಕಾಣವಲ್ದು? ನಾನು ಹೇಳೋದಲ್ಲ ಈಗ ಸರಿ ಇಲ್ಲ. ನೀನು ಹೋಗ ಹೋಗೇನ ಅಪ್ಪ ನೋಡು, ನಿನ್ ಸಲುವಾಗಿ ನಾನು ಚಿಲ್ಲರ್ ಆಗ್ಬೇಕಾಯ್ತು. ಆ ಹುಡುಗಿ ಸಲುವಾಗಿ ನೀನು ಚಿಲ್ಲರ್ ಆಗ್ಬೇಕಾಯ್ತು. ಯಪ್ಪ ಸಾಕಾಯ್ತಪ್ಪ ಸಾಕಾಯ್ತು ನಿನ್ ಸವಾಸ. ನನ್ನ ಭಾಗ ನಾನು ಕೊಟ್ಬಿಡು. ನಿನ್ ಸವಾಸನೇ ಮಾಡಲ್ಲ, ಊರ್ ಬಿಟ್ಟು ಹೊರಟೋಗ್ಬಿಡ್ತೀನಿ. ಕೊಡ್ತೀನಲ್ಲಿ ತಡ್ಕ, ಚಿಂತೆ ಮಾಡ್ಬೇಡಪ್ಪ. ನಿನ್ನ ಭಾಗ ನಿನ್ನ ಕೈಯ ಕೊಡ್ತೀನಿ. ಕೊಡ್ತೀಯ ತಿಪ್ಟೂರು ತೆಂಗಿನಕಾಯಿ ಚಿಪ್ಪ. ಯಪ್ಪ ನಾನ್ ತಲೆ ಕೆಟ್ರೆ ನಿಮ್ಮ ಅಪ್ಪನ ಮಾತು ಕೇಳೋನಲ್ಲ ನಾನು. ಯಪ್ಪ ನನಗೆ ಮುಂದಿನ ತಿಂಗಳೊಳಗೆ ಮದುವೆ ಮಾಡಲಿಲ್ಲ ಅಂದರೆ, ಆಮೇಲೆ ಭಾಗ ಕೊಡಲಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆ ಕುಂಬಾರ್ ನಾಗರಾಜ್ ಅಣ್ಣನ ಕರ್ಕೊಂಬಂದು ನ್ಯಾಯ ಮಾಡಿಸಿ ಪಾಲ್ ತಗೊಂತೀನಪ್ಪ, ಪಾಲ್ ತಗೊಂತೀನಿ. ಇವ್ ಮೈಂಡೆಡ್ ಏನ್ರಿ ಮಗ ಇಂಗ್ಲೀಷ್ನಾಗ ಹೇಳೋಕಂತ ಮಗ. ಹೋಗು ಮಗನ. ನನ್ನ ಏನಾರ ಭಾಗ ಐತಂದ್ರ ಅದು ಹಾಲು ಮಾರ ಹುಡುಗಿಗೆ ಮಾತ್ರ ನೋಡ್ರಿ. ಇವ್ರಿಗಂತೂ ಸಿಗಂಗ್ ಕೊಡಂಗಿಲ್ಲ.